ಭಾರತೀಯ ಸೇನೆಯ ಕರ್ನಲ್ ಆಗಿದ್ದ ನರೇಂದ್ರ ಕುಮಾರನರು ಸಿಯಾಚಿನ್ ಪ್ರದೇಶದ ಸಮೀಪದಲ್ಲಿದ್ದಾಗ ಒಂದು ವಿಚಿತ್ರ ದೃಶ್ಯವನ್ನು ನೋಡ್ತಾರೆ. ನೀವು ಯಾರನ್ನು ಓವರ್ಟೇಕ್ ಮಾಡ್ಬೇಕು ಅನ್ಕೊಂಡಿದ್ರೋ ಅಥವಾ ಯಾರನ್ನ ಹಿಂದೆ ಬೀಳಿಸ್ಬೇಕು ಅನ್ಕೊಂಡಿದ್ರೋ ಅವ್ರನ್ನ ಬೇರೆ ವಿಷಯದಲ್ಲಿ ಬ್ಯುಸಿ ಮಾಡಬೇಕಾಗತ್ತೆ. ಭಾರತೀಯ ಗುಪ್ತಚರ ಇಲಾಖೆ ಕೂಡ ಇದನ್ನೇ ಮಾಡಲು ಹೊರಟಿತ್ತು. ಭಾರತೀಯ ಸೈನಿಕರ ಬಳಿ ನಿಜಕ್ಕೂ ಸಾಮಗ್ರಿಗಳ ಕೊರತೆ ಇರುತ್ತೆ, ಇಕ್ವಿಪ್ಮೆಂಟ್ಗಳ ಕೊರತೆ ಇರುತ್ತೆ, ಸಮವಸ್ತ್ರಗಳ ಕೊರತೆ ಇರುತ್ತೆ. ಆದರೆ ಕೊರತೆ ಇರದಿರುವಂಥ ಒಂದು ವಿಚಾರ ಏನು ಅಂದರೆ ಅದು ಧೈರ್ಯ. ಏನಾಗುತ್ತಾ ಆಗಲಿ ನೋಡೇ ಬಿಡೋಣ ಅಂತ ರೇಡಿಯೋ ಸಂದೇಶವನ್ನು ದೆಹಲಿಗೆ ಕಳಿಸ್ತಾರೆ. ಸಿಯಾಚಿನ್ ಪ್ರದೇಶದ ಸಂಪೂರ್ಣ ಪರಿಸ್ಥಿತಿಯನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ತನಕ ಭಾರತೀಯ ಸೇನೆ ಏನು ಆಗಬಾರ್ದು ಅಂದ್ಕೊಂಡಿರುತ್ತೋ ಅದೇ ಆಗುತ್ತೆ. ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿಯವರ ಪ್ರತಿಯೊಂದು ಶಬ್ದ ಪಾಕಿಸ್ತಾನ ಕೇಳಿಸ್ಕೊಂಡಿರುತ್ತೆ. ಇಲ್ಲಿ ಕ್ಯಾಂಪ್ನಲ್ಲಿ ಮಲಗಿದ್ದ ಕ್ಯಾಪ್ಟನ್ ಅವರನ್ನು ಎಬ್ಬಿಸೋಕೆ ಚಂಚಲ್ ಸಿಂಗ್ ಅವರು ಸರ್ ಎನಿಮಿ ಅಂತ ಕೂಗಿ ಹೇಳ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಯುದ್ಧ ಭೂಮಿ ಅಂದ್ರೇ ಅದು ಭಯಾನಕ ಅಂತ ನಮಗೆಲ್ಲ ಗೊತ್ತಿರುವಂಥದ್ದು. ಯಾಕೆ ಅಂದರೆ ಅಲ್ಲಿ ಶತ್ರುಗಳಿರ್ತಾರೆ, ಅಲ್ಲಿ ಹಿಂಸೆ ಇರುತ್ತೆ, ಅಲ್ಲಿ ಸಾವು ನೋವು ಇರುತ್ತೆ, ಅಲ್ಲಿ ಯಾವಾಗ ಬೇಕಾದರೂ ನಾವು ಸಾಯ್ಬೋದು ಅನ್ನೋದು ನಮಗೆ ಗೊತ್ತಿರುತ್ತೆ. ಆದರೆ ಯುದ್ಧ ಭೂಮಿನೇ ಶತ್ರುನ ಥರ ಇರೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂದರೆ ಸಾಧ್ಯ. ಈ ಒಂದು ಯುದ್ಧ ಭೂಮಿ ಭಾರತದಲ್ಲಿಯೇ ಇದೆ ಮತ್ತು ಇದು ಭಾರತದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಕೂಡ ಹೌದು. ಅದರ ಹೆಸರೇ ಸಿಯಾಚಿನ್. ಸಿಯಾಚಿನ್ ಅಂದರೆ ಹೇಗಿರುತ್ತೆ? ಎತ್ತ ತಿರುಗಿ ನೋಡಿದರೂ ಬಿಳಿ ಬಣ್ಣದ ಮಂಜು. ಆದರೆ ಒಂದು ವೇಳೆ ನೀವು ಸರಿಯಾದ ಗ್ಲಾಸ್ ಇಲ್ಲದೆ, ಅಂದರೆ ಸರಿಯಾದ ಕನ್ನಡಕ ಇಲ್ಲದೆ ಈ ಮಂಜನ್ನು ನೋಡಿದರೆ ಅಲ್ಲಿನ ಸೂರ್ಯನ ಪ್ರಕಾಶಕ್ಕೆ ನಿಮ್ಮ ಕಣ್ಣೇ ಹೋಗುತ್ತೆ. ಕನ್ನಡದಲ್ಲೊಂದು ಮಾತಿದೆಯಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ. ಅದು ಸರಿಯಾಗಿ ಅಪ್ಲೈ ಆಗುವಂಥ ಜಾಗ ಅಂದರೆ ಪ್ರಾಯಶಃ ಇದೆ. ಪ್ರಶ್ನೆ ಉದ್ಭವಗೊಳ್ಳೋದು, ಈ ಸಿಯಾಚಿನ್ ಅನ್ನೋ ಪ್ರದೇಶ ಮೊದಲಿನಿಂದಲೂ ನಮ್ಮ ಬಳಿಯೇ ಇತ್ತ, ಅಂದರೆ ಭಾರತದ ಬಳಿಯೇ ಇತ್ತ? ಇದಕ್ಕೆ ಉತ್ತರ ಇಲ್ಲ. ಇದು ಸ್ವಾತಂತ್ರ್ಯ ಸಿಕ್ಕ ಬಹಳಷ್ಟು ವರ್ಷಗಳ ನಂತರ ಭಾರತೀಯ ಸೇನೆಯ ಒಂದು ಕಾರ್ಯಾಚರಣೆ ಮೂಲಕ ಭಾರತಕ್ಕೆ ದಕ್ಕಿತ್ತು. ಈ ಕಾರ್ಯಾಚರಣೆ ಹೆಸರೇ ಆಪರೇಷನ್ ಮೇಘದೂತ. ಹಾಗಾದರೆ ಭಾರತಕ್ಕೆ ಸಿಗೋ ಮುನ್ನ ಇದು ಯಾರ ವಶದಲ್ಲಿತ್ತು? ಪಾಕಿಸ್ತಾನದ ವಶದಲ್ಲಿತ್ತು. ಪಾಕಿಸ್ತಾನದ ಕೈಯಲ್ಲಿ ಇದ್ದ ತುತ್ತು ಬಾಯಿಗೆ ಬರದೆ ಭಾರತಕ್ಕೆ ಸಿಕ್ಕಿದ್ದು ಹೇಗೆ? ಭಾರತೀಯ ಗುಪ್ತಚರ ಇಲಾಖೆ ಪಾಕಿಸ್ತಾನವನ್ನು ಬಕ್ರಾ ಮಾಡಿದ್ದು ಹೇಗೆ? ಮತ್ತು ಯಾಕೆ ಈ ಪ್ರದೇಶ ಭಾರತಕ್ಕೆ ಅತ್ಯಂತ ಮುಖ್ಯ? ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಕೊನೆ ತನಕ ನಮ್ಮ ಜೊತೆಗಿರಿ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನೋ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮಗೆ ಗೊತ್ತಿರಬಹುದು, ನಿಮ್ಮ ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ನಿಂದ ಹಿಡ್ಕೊಂಡು ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡೋದ್ರಿಂದ ಹಿಡ್ಕೊಂಡು ಲೀಡ್ ಜನರೇಷನ್ ಇರ್ಬೋದು, ಅಥವಾ SEO ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು. ಇದೆಲ್ಲವನ್ನು ಕೂಡ ಈ ಸಂಸ್ಥೆ ಮಾಡುತ್ತೆ. ಆಸಕ್ತರು, ಅವಶ್ಯಕತೆ ಇದ್ದವರು ದಯವಿಟ್ಟು ಅವರನ್ನ ಸಂಪರ್ಕಿಸಿ. ಸಿಯಾಚಿನ್ ಇದು ಭಾರತದ ತುತ್ತ ತುದಿಯಲ್ಲಿ ಇರುವಂಥ ಒಂದು ಪ್ರದೇಶ. ಇದು ಹಿಮಾಲಯದ ಪೂರ್ವ ಕಾರಕೋರಂ ಪರ್ವತ ಶ್ರೇಣಿಯಲ್ಲಿದೆ ಮತ್ತು ಭೌಗೋಳಿಕವಾಗಿ ಇದು ಭಾರತದ ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರುತ್ತೆ. ಇದು ಒಂದು ಕಡೆ ಭಾರತ, ಇನ್ನೊಂದು ಕಡೆ ಪಾಕಿಸ್ತಾನ ಮತ್ತು ಮತ್ತೊಂದು ಕಡೆ ಚೀನಾದ ಗಡಿಗಳಿಗೆ ಹತ್ತಿರದಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆಯಾದ ಲೈನ್ ಆಫ್ ಕಂಟ್ರೋಲ್ ಅಂದರೆ LOCಯ NJ9842 ಎಂಬ ಪಾಯಿಂಟ್ನಲ್ಲಿ ಇದು ಕೊನೆಗೊಳ್ಳುತ್ತೆ. ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಕೂಡ ಬರ್ಬೋದು, ಇಲ್ಲೇನಾದ್ರೂ ನಾವು ಟ್ರಿಪ್ ಹೋಗ್ಬೋದಾ ಅಂಥೇಳಿ. ಆ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಕ್ಕಿಂತ ಮುಂಚೆ ಈ ಮಾಹಿತಿಯನ್ನು ತಿಳ್ಕೊಳ್ಳಿ. ಸಿಯಾಚಿನ್ ಗ್ಲೇಷಿಯರ್ ಅಂದರೆ ಸಿಯಾಚಿನ್ ಹಿಮ ನದಿ. ಇದು 76 ಕಿಲೋಮೀಟರ್ ಉದ್ದ ಇದೆ ಮತ್ತು 700 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ಇದಕ್ಕಿಂತ ಮುಖ್ಯ, ಇದು ಸಮುದ್ರ ಮಟ್ಟಕ್ಕಿಂತ 5400 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದಲ್ಲಿದೆ. ಮತ್ತಿದು ಅತ್ಯಂತ ಶೀತಲ, ಅತ್ಯಂತ ಕಠಿಣ ಪರಿಸರವನ್ನು ಹೊಂದಿದೆ. ಶೀತಲ ಅಂದರೆ ಅಥವಾ ಕೋಲ್ಡ್ ಅಂದರೆ ಎಷ್ಟು? ಇದು ನಿಮ್ಮ ಊಹೆಗೂ ಮೀರಿದ್ದು. ಯಾಕೆಂದರೆ ಇಲ್ಲಿನ ತಾಪಮಾನ -50 ಡಿಗ್ರಿ ತನಕ ಇಳಿಯಬಹುದು. ಇಲ್ಲಿ ಹಿಮ ಕುಸಿತಗಳು ಮತ್ತು ಭಾರೀ ಹಿಮಪಾತ ಇಲ್ಲಿ ಸರ್ವೇ ಸಾಮಾನ್ಯ. ಒಂದು ದಿನಕ್ಕೆ ಸರಿಸುಮಾರು 10 ಸೆಂಟಿಮೀಟರ್ಗಿಂತ ಹೆಚ್ಚು ಹಿಮ ಇಲ್ಲಿ ಬೀಳುತ್ತೆ, ಅಂದರೆ ವಾರ್ಷಿಕವಾಗಿ ಸುಮಾರು 10 ಮೀಟರ್ಗಿಂತ ಹೆಚ್ಚು. ಸಿಯಾಚಿನ್ ಗ್ಲೇಷಿಯರ್ ನುಬ್ರಾ ನದಿಯ ಮೂಲವಾಗಿದ್ದು ಮುಂದೆ ಇದು ಸಿಂಧೂ ನದಿಯ ಭಾಗವಾಗುತ್ತೆ. ಈ ಗ್ಲೇಷಿಯರ್ನ ಸುತ್ತಮುತ್ತ ಅತ್ಯಂತ ಕಡಿದಾದ ಗುಡ್ಡಗಳು, ತೀಕ್ಷ್ಣ ಶಿಖರಗಳು ಮತ್ತು ಆಳವಾದ ಕಣಿವೆಗಳಿವೆ. ಹೀಗಾಗಿ ಇಲ್ಲಿ ನಮ್ಮಂಥ ಸಾಮಾನ್ಯ ಮನುಷ್ಯರು ಓಡಾಡೋದು ತುಂಬ ಕಷ್ಟಕರ, ನರಕ ಸದೃಶ ಅಂತ ಹೇಳ್ಬೋದು. ನಾನು ಇದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಶತ್ರುಗಳು ಬೇಕಾಗಿಲ್ಲ ಇಲ್ಲಿ ನಿಮ್ಮನ್ನು ಸಾಯಿಸೋಕ್ಕೆ ಅಂತ. ಯಾಕೆ ಅಂದರೆ ಈ ಪ್ರದೇಶನೇ ಆಗಿದೆ. ಇದೆಲ್ಲದರ ಜೊತೆಗೆ ಇಲ್ಲಿ ಆಮ್ಲಜನಕದ ಕೊರತೆ ಇದೆ. ಹೀಗಾಗಿ ನಿಮ್ಮ ಜೀವನ ಇಲ್ಲಿ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಟದಲ್ಲಿರುತ್ತೆ. ಸೊ ಪ್ರಶ್ನೆ ಉದ್ಭವಗೊಳ್ಳೋದು, ಇಲ್ಲಿ ಏನಾದರೂ ಬೆಳೆಯುತ್ತಾ ಅಂತ.
ಖಂಡಿತ ಇಲ್ಲ. ಒಂದು ಹುಲ್ಲು ಕಡ್ಡಿ ಕೂಡ ಇಲ್ಲಿ ಬೆಳೆಯೋದಿಲ್ಲ. ಹೀಗಿರಬೇಕಾದ್ರೆ ಭಾರತದ ಸೇನೆ ಇದನ್ನು ಕಬ್ಜಾ ಮಾಡಿಕೊಂಡದ್ದು ಯಾಕೆ ಇದು ಅಷ್ಟೊಂದು ಮುಖ್ಯ? ಹಾಗೆ ನೋಡಿದರೆ ಭಾರತ ಸರ್ಕಾರಕ್ಕೂ ಕೂಡ ಸುಮಾರು ವರ್ಷಗಳ ಕಾಲ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಆದರೆ ನಮ್ಮ ಶತ್ರು ದೇಶಕ್ಕೆ ಈ ಉತ್ತರ ಮುಂಚೆನೇ ಸಿಕ್ಕಿತ್ತು. ಅದೇ ಶತ್ರು ದೇಶ ಎವರ್ಗ್ರೀನ್ ಪಾಕಿಸ್ತಾನ. ಹೀಗಾಗಿ ಸಿಯಾಚಿನ್ನ ವಶಪಡಿಸಿಕೊಳ್ಳಲು ಪಾಕಿಸ್ತಾನ ಯೋಜನೆ ರೂಪಿಸಿತ್ತು. ಆದರೆ ಭಾರತಕ್ಕೆ ಈ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಭಾರತಕ್ಕೆ ಇದರ ಮಹತ್ವ ಅರಿವಾಗಿದ್ದು ಯಾವಾಗ? ಇದನ್ನು ತಿಳಿಬೇಕು ಅಂತಂದರೆ ನಾವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆದಂಥ 2 ಪ್ರಮುಖ ಒಪ್ಪಂದಗಳನ್ನ ಗಮನಿಸಬೇಕಾಗುತ್ತೆ. ಅವುಗಳು ಯಾವುವು ಅಂದರೆ, ಮೊದಲನೆಯದು ಕರಾಚಿ ಒಪ್ಪಂದ. 1947-48 ಭಾರತ ಪಾಕಿಸ್ತಾನದ ಮೊದಲ ಯುದ್ಧದ ನಂತರ ಜಮ್ಮು ಕಾಶ್ಮೀರದಲ್ಲಿ ಕದನ ವಿರಾಮ ಜಾರಿಗೆ ತರಲು ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಪ್ರತಿನಿಧಿಗಳು 49ರಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅದುವೇ ಕರಾಚಿ ಒಪ್ಪಂದ. ಈ ಒಪ್ಪಂದವೇ ಕದನ ವಿರಾಮ ರೇಖೆಯನ್ನು ಗುರುತಿಸುತ್ತೆ. ಈ ರೇಖೆಯನ್ನು ಯುನೈಟೆಡ್ ನೇಷನ್ ಆಯೋಗದ ಮೇಲ್ವಿಚಾರಣೆಯಲ್ಲಿ ರೂಪಿಸಲಾಗುತ್ತೆ. ಈ ಕರಾಚಿ ಒಪ್ಪಂದವೇ ಸಿಯಾಚಿನ್ ಗ್ಲೇಷಿಯರ್ ಪ್ರದೇಶದ ಕುರಿತಾದ ವಿವಾದಕ್ಕೆ ಮೂಲ ಕಾರಣ. ಯಾಕೆಂದರೆ ಈ ಒಪ್ಪಂದದಲ್ಲಿ ಕದನ ವಿರಾಮ ರೇಖೆಯನ್ನು ನಿರ್ದಿಷ್ಟ ನಕ್ಷೆ ನಿರ್ದೇಶಾಂಕ NJ9842 ವರೆಗೆ ಸ್ಪಷ್ಟವಾಗಿ ಗುರುತಿಸಲಾಗಿರುತ್ತೆ. ಆದರೆ ಈ ಪ್ರದೇಶದ ನಂತರ ಅಂದರೆ NJ9842 ನಂತರದ ಪ್ರದೇಶವನ್ನು ಕಠಿಣ ಮತ್ತು ಮಾನವ ವಾಸಕ್ಕೆ ಯೋಗ್ಯವಲ್ಲದ ಪ್ರದೇಶ ಅಂತ ಪರಿಗಣಿಸಲಾಗುತ್ತೆ ಮತ್ತು ದೆನ್ಸ್ ನಾರ್ತ್ ಟು ಗ್ಲೇಷಿಯರ್ಸ್ ಅಂತ ಅಸ್ಪಷ್ಟವಾಗಿ ಉಲ್ಲೇಖಿಸಲಾಗುತ್ತೆ. ಈ ಅಸ್ಪಷ್ಟ ಹೇಳಿಕೆ ಮುಂದೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ. ಹಾಗಾದರೆ ಏನಾಯಿತು ಈ ವಾಕ್ಯದಿಂದ? ಭಾರತವು ಈ ರೇಖೆಯು NJ9842ನಿಂದ ಉತ್ತರದ ಪರ್ವತ ಶ್ರೇಣಿಗಳ ಮೇಲ್ಭಾಗದಲ್ಲಿ ಅಂದರೆ ಸಾಲ್ಟರೋ ರಿಡ್ಜ್ ಅನ್ನೋ ಪ್ರದೇಶದ ಮೂಲಕ ಹಾದು ಹೋಗುತ್ತೆ ಅಂತ ಪ್ರತಿಪಾದಿಸುತ್ತೆ. ಅಂದರೆ ಈ ಪ್ರಕಾರ ಸಿಯಾಚಿನ್ ಭಾರತಕ್ಕೆ ಸೇರಿದ್ದು ಅಂತ ಅರ್ಥ. ಅದೇ ರೀತಿ ಪಾಕಿಸ್ತಾನ ಏನು ಹೇಳುತ್ತೆ ಅಂದರೆ ದೆನ್ಸ್ ನಾರ್ತ್ ಟು ಗ್ಲೇಷಿಯರ್ಸ್ ಅನ್ನೋದು NJ9842ನಿಂದ ನೇರವಾಗಿ ಈಶಾನ್ಯಕ್ಕೆ ಕಾರಕೋರಂ ಪಾಸ್ ಕಡೆಗೆ ಸಾಗುತ್ತೆ ಅಂತ ವಾದಿಸುತ್ತೆ. ಈ ವ್ಯಾಖ್ಯಾನದ ಪ್ರಕಾರ ಸಿಯಾಚಿನ್ ಹಿಮನದಿ ಪಾಕಿಸ್ತಾನದ ಭಾಗ ಆಗುತ್ತೆ. ಅಂದರೆ ಒಂದು ಸಿಂಪಲ್ ಆಗಿ ಕಾಣುವಂಥ ವಾಕ್ಯ ಮುಂದೆ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ. ಈ ಒಂದು ಕರಾಚಿ ಒಪ್ಪಂದದ ನಂತರ ಇನ್ನೊಂದು ಒಪ್ಪಂದ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ. ಅದುವೇ ಶಿಮ್ಲಾ ಒಪ್ಪಂದ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳನ್ನು ಸಾಮಾನ್ಯಗೊಳಿಸಲು ಮತ್ತು ಶಾಂತಿ ಸ್ಥಾಪಿಸಲು 1972 ಜುಲೈ 2ನೇ ತಾರೀಕಿನಂದು ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಭಾರತ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಈ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಈ ಒಪ್ಪಂದದಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ನಿಯಂತ್ರಣ ರೇಖೆಯನ್ನು 1971 ಡಿಸೆಂಬರ್ 17 ಕದನ ವಿರಾಮ ರೇಖೆ ಆಧಾರದ ಮೇಲೆ ಗುರುತಿಸಲಾಗುತ್ತೆ. ಈ ಒಪ್ಪಂದದಲ್ಲಿ ಹೇಳಿರುವ ಒಂದು ಸ್ಪಷ್ಟ ಅಂಶ ಎಂದರೆ ಯಾವುದೇ ಪಕ್ಷ ಅಂದರೆ ಯಾವುದೇ ದೇಶ ಏಕಪಕ್ಷೀಯವಾಗಿ ನಿಯಂತ್ರಣ ರೇಖೆಯನ್ನು ಬದಲಾಯಿಸಲು ಪ್ರಯತ್ನಿಸಬಾರದು ಅನ್ನೋದಾಗಿತ್ತು. ಇದರ ಅರ್ಥ ಎಂದರೆ ಕರಾಚಿ ಒಪ್ಪಂದಂತೆ ಶಿಮ್ಲಾ ಒಪ್ಪಂದ ಕೂಡ ಸಿಯಾಚಿನ್ ಪ್ರದೇಶದ ಗಡಿ ಗುರುತಿಸುವಿಕೆಯಲ್ಲಿ ಅಸ್ಪಷ್ಟತೆಯನ್ನು ಹಾಗೆ ಉಳಿಸಿಕೊಳ್ಳುತ್ತೆ. ಅಂದರೆ ಸರಿಯಾದ ಗಡಿಯನ್ನು ಗುರುತಿಸಲಿಲ್ಲ. ಅದಾದ ನಂತರ ಭಾರತೀಯ ಸೇನೆ ಕೂಡ ತನ್ನ ನೆಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಲಿಲ್ಲ. ಇದಾದ ನಂತರ ಹಲವು ವರ್ಷಗಳು ಕಳೀತವೆ ಮತ್ತು ಸಿಯಾಚಿನ್ ಅನ್ನೋ ಪ್ರದೇಶ ನಿಶ್ಶಬ್ದವಾಗಿ ಉಳ್ಕೊಂಡಿರುತ್ತೆ. ಅಲ್ಲಿಗೆ ಕಥೆ ಮುಗೀತು ಅಂದ್ಕೊಂಡ್ರೆ ಇಲ್ಲ, ಅಲ್ಲಿಂದಲೇ ಹೊಸ ಕಥೆ ಶುರುವಾಗುತ್ತೆ. ಅದಾಗಿ 6 ವರ್ಷಗಳ ನಂತರ ಅಂದರೆ 1977ರಲ್ಲಿ ಭಾರತೀಯ ಸೇನೆಯ ಕರ್ನಲ್ ಆಗಿದ್ದ ನರೇಂದ್ರ ಕುಮಾರನರು ಸಿಯಾಚಿನ್ ಪ್ರದೇಶದ ಸಮೀಪದಲ್ಲಿದ್ದಾಗ ಒಂದು ವಿಚಿತ್ರ ದೃಶ್ಯವನ್ನು ನೋಡ್ತಾರೆ. ಆ ವಿಚಿತ್ರ ದೃಶ್ಯ ಏನು ಅಂದರೆ ಪಾಕಿಸ್ತಾನದ ಕಡೆಯಿಂದ ಅಂತಾರಾಷ್ಟ್ರೀಯ ಪರ್ವತಾರೋಹಿಗಳು ಸಿಯಾಚಿನ್ ಪರ್ವತದ ಕಡೆ ಪ್ರವೇಶ ಮಾಡ್ತಿರೋದು ಕಾಣುತ್ತೆ. ಅವರಿಗೆ ಶಾಕ್ ಆಗುತ್ತೆ. ಅದು ಹೇಗೆ ಪಾಕಿಸ್ತಾನ ನಮ್ಮ ಪ್ರದೇಶಕ್ಕೆ ಪರ್ವತಾರೋಹಿಗಳನ್ನ ಕಳಿಸ್ತಾ ಇದೆ ಅಂತ. ಅವ್ರಿಗೆ ಇನ್ನೂ ದೊಡ್ಡ ಶಾಕ್ ಆಗೋದು ಯಾವಾಗಂದರೆ ಇವರಿಗೆ ಒಬ್ಬ ಜರ್ಮನ್ ಪರ್ವತಾರೋಹಿ ಸಿಕ್ಕಾಗ ಅವನಿಂದ ಒಂದು ಮ್ಯಾಪನ್ನು ಪಡಿತಾರೆ. ಆ ಮ್ಯಾಪಲ್ಲಿ ನೋಡಿದರೆ ಈ ಸಿಯಾಚಿನ್ ಅನ್ನೋ ಪ್ರದೇಶ ಪಾಕಿಸ್ತಾನದ ಭಾಗ ಅಂತ ತೋರಿಸಲಾಗಿರುತ್ತೆ. ಹೀಗೆ ಪಾಕಿಸ್ತಾನ ಭಾರತಕ್ಕೆ ಯಾವುದೇ ಸುಳಿವು ನೀಡದೆ ಅಮೆರಿಕ ಮತ್ತು ಯುರೋಪಿನ ಪರ್ವತಾರೋಹಿಗಳಿಗೆ ಸಿಯಾಚಿನ್ ಗ್ಲೇಷಿಯರ್ ಹತ್ತಲು ಶಿಖರಗಳನ್ನು ಏರಲು ಅನುಮತಿ ಕೊಡ್ತಾ ಇರುತ್ತೆ. ಇದ್ರ ಹಿಂದೆ ಏನು ಉದ್ದೇಶ ಇರುತ್ತೆ? ತುಂಬ ಸ್ಪಷ್ಟ. ಸಿಯಾಚಿನ್ ಪ್ರದೇಶ ತಮ್ಮದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಳ್ಳಲು ಪಾಕಿಸ್ತಾನ ಈ ಥರ ಮಾಡ್ತಾ ಇರುತ್ತೆ. ಈ ಪರ್ವತಾರೋಹಿಗಳು ಪಾಕಿಸ್ತಾನ ಸರ್ಕಾರದ ಅನುಮತಿಯೊಂದಿಗೆ ಸಿಯಾಚಿನ್ ಪ್ರದೇಶಕ್ಕೆ ಪ್ರವೇಶ ಮಾಡ್ತಾ ಇದ್ರು. ಇದು ಪಾಕಿಸ್ತಾನದ ಹಕ್ಕಿಗೆ ಪರೋಕ್ಷವಾಗಿ ಬೆಂಬಲ ನೀಡಿದ ಹಾಗಾಗಿರುತ್ತೆ. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಊಹೆ ಮಾಡ್ಕೊಳ್ಳಿ, ನಿಮ್ಮ ಮನೆಯ ಪಕ್ಕದಲ್ಲಿ ಒಂದು ಜಾಗ ಇದೆ ಅಂತ ಅನ್ಕೊಳ್ಳಿ. ಆ ಜಾಗದ ಮಾಲೀಕ ಯಾರೂ ಇಲ್ಲ ಅನ್ಕೊಳ್ಳಿ. ಆವಾಗ ನೀವು ಏನು ಮಾಡ್ತೀರಾ ಅಂದರೆ ಅಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡ್ತೀರಾ ಮತ್ತು ಅಲ್ಲಿ ಬರೋ ಜನರಿಗೆ ಪಾರ್ಕ್ ಒಳಗಡೆ ಹೋಗೋದಕ್ಕೆ
ನೀವೇ ಪರ್ಮಿಷನ್ ಕೊಡ್ತೀರಾ ಅಥವಾ ನೀವೇ ದುಡ್ಡು ಚಾರ್ಜ್ ಮಾಡ್ತೀರಾ? ಆವಾಗ ಅಲ್ಲಿ ಬರೋ ಜನರಿಗೆ ಏನನ್ಸುತ್ತೆ ಹೇಳಿ? ಆ ಜಾಗದ ಓನರ್ ನೀವೇ ಅನಿಸುತ್ತೆ. ಇದೇ ಪಾಕಿಸ್ತಾನ ಮಾಡಿದ ಪ್ಲ್ಯಾನ್. ಹಾಗಾದರೆ ಈ ಪ್ಲ್ಯಾನ್ ಮುಂದೆ ಏನಾಗುತ್ತೆ? ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಈಗ ನೋಡೋಣ. ಪಾಕಿಸ್ತಾನದ ಈ ಗುಟ್ಟು ಕರ್ನಲ್ ನರೇಂದ್ರ ಕುಮಾರ್ ಅವರ ಮುಂದೆ ರಟ್ಟಾಗುತ್ತೆ. ಪಾಕಿಸ್ತಾನ ತಲೆಯಲ್ಲಿ ಏನು ಓಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರಕ್ಕೆ ನಮ್ಮ ಗುಪ್ತಚರ ಇಲಾಖೆ ಇನ್ನೊಂದು ಶಾಕಿಂಗ್ ಆದಂಥ ಗುಪ್ತ ಮಾಹಿತಿಯನ್ನು ರವಾನಿಸುತ್ತೆ. ಆ ಮಾಹಿತಿ ಏನಂದರೆ, ಪಾಕಿಸ್ತಾನ ಸೇನೆಯಿಂದ ಹೊಸ ಸಮವಸ್ತ್ರಗಳ ಆರ್ಡರ್ ಮಾಡಲಾಗಿದೆ ಅಂತ. ಆದರೆ ಇದು ನಾರ್ಮಲ್ ಸಮವಸ್ತ್ರ ಆಗಿರಲಿಲ್ಲ, ನಾರ್ಮಲ್ ಯೂನಿಫಾರ್ಮ್ ಆಗಿರಲಿಲ್ಲ. ಇದು -50 ತಾಪಮಾನಕ್ಕೆ ಹೊಂದಿಕೊಳ್ಳಬಲ್ಲಂಥ ಉಡುಪುಗಳ ಆರ್ಡರ್ ಆಗಿರುತ್ತೆ. ಜೊತೆಗೆ ಈ ಥರದ ಪರ್ವತಗಳನ್ನು ಹತ್ತಲು ಬೇಕಾದ ವಸ್ತುಗಳ ಪಟ್ಟಿ ಕೂಡ ಭಾರತ ಸರ್ಕಾರದ ಕೈಗೆ ಸಿಕ್ಕಿರುತ್ತೆ. ಪ್ರಶ್ನೆ ಉದ್ಭವಗೊಳ್ಳೋದು, ಪಾಕಿಸ್ತಾನಕ್ಕೆ ಈ ಇಕ್ವಿಪ್ಮೆಂಟ್ಗಳು, ಈ ಸಮವಸ್ತ್ರಗಳು ಯಾಕೆ ಬೇಕು ಅಂತ. ಆಗ ಭಾರತ ಸರ್ಕಾರಕ್ಕೆ ಕರ್ನಲ್ ನರೇಂದ್ರ ಕುಮಾರ್ ನೀಡಿದ ಮಾಹಿತಿ ತಲೆಗೆ ಬರುತ್ತೆ. ಅದು ಏನಂದರೆ, ಸಿಯಾಚಿನ್ ಗ್ಲೇಷಿಯರ್ ಅನ್ನು ವಶಪಡಿಸಿಕೊಳ್ಳಲು ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ ಅಂತ. ಇನ್ನೂ ತಡ ಮಾಡಿದರೆ ತುಂಬ ತಡ ಆಗುತ್ತೆ ಅಂತ ಭಾರತ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಸಿಯಾಚಿನ್ ಪ್ರದೇಶದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಲು ಭಾರತ ಸರ್ಕಾರ ಭಾರತೀಯ ಸೇನೆಗೆ ಆದೇಶ ನೀಡುತ್ತೆ. ಆದರೆ ಹೇಗೆ ಸಾಧ್ಯ? ಸಿಯಾಚಿನಲ್ಲಿ ಭಾರತದ ಬಾವುಟ ಹಾರಿಸಬೇಕಂದ್ರೆ ಏನೆಲ್ಲ ಬೇಕಾಗುತ್ತೆ ಗೊತ್ತಾ ನಿಮಗೆ ಅಂತ ಭಾರತೀಯ ಸೇನಾ ಮುಖ್ಯಸ್ಥರು ಪ್ರಶ್ನೆ ಎತ್ತಾರೆ. ಹಾಗಾದರೆ ಏನೆಲ್ಲ ಬೇಕಾಗುತ್ತೆ? ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ ಕ್ಲೋದಿಂಗ್ ಸಿಸ್ಟಮ್, ECWCS, ಥರ್ಮಲ್ ಇನ್ನರ್ವೇರ್ಸ್, ಬ್ಯಾಟರಿ ಆಪರೇಟೆಡ್ ಆರ್ಕಟಿಕ್ ಗ್ಲೌಸ್, ಬ್ಯಾಟರಿ ಹೀಟೆಡ್ ಶೂ ಇನ್ಸೋಲ್ಸ್, ಗ್ಲೇಷಿಯರ್ ಕ್ಯಾಪ್ಸ್, ಸ್ನೋ ಗಾಗಲ್ಸ್, ಮಲ್ಟಿಪರ್ಪಸ್ ಸ್ನೋ ಬೂಟ್ಸ್, ಪ್ರೀ ಫ್ಯಾಬ್ರಿಕೇಟೆಡ್ ಟೆಂಟ್ಸ್, ಮೌಂಟೇನಿಯರಿಂಗ್ ಇಕ್ವಿಪ್ಮೆಂಟ್, ಐಸ್ ಆಕ್ಸ್, ಕ್ರಾಂಪೋನ್ಸ್, ರೋಪ್ಸ್, ಆಕ್ಸಿಜನ್ ಸಿಲಿಂಡರ್ಸ್, ಅವಲಾಂಚೆ ವಿಕ್ಟಿಮ್ ಡಿಟೆಕ್ಟರ್ಸ್, ಹೀಗೆ ಹಲವು ವಸ್ತುಗಳ ಅವಶ್ಯಕತೆ ಬೀಳುತ್ತೆ. ನಿಮಗನ್ಸ್ಬೋದು, ಏನು ಇದೆಲ್ಲ, ಇದೊಂದು ಸಮಸ್ಯೆನ ಆರ್ಡರ್ ಕೊಟ್ಟು ಯಾರಾದರೂ ಮಾಡಿಕೊಡ್ತಾರೆ ಅಂತ ಅನಿಸ್ಬೋದು. ಆದರೆ ಸ್ನೇಹಿತರೆ, ಇದು ನಾವು ದಿನನಿತ್ಯ ಬಳಸ್ತೀವಲ್ಲ, ಟೀ ಶರ್ಟ್, ಜೀನ್ಸ್, ಕ್ಯಾಪ್, ಆ ಥರ ಅಲ್ಲ. ಈ ಎಲ್ಲ ವಸ್ತುಗಳನ್ನು ಬಳಸೋರು ತುಂಬ ಕಡಿಮೆ. ಹೀಗಾಗಿ ಇವುಗಳನ್ನು ತಯಾರು ಮಾಡೋರು ಕೂಡ ತುಂಬ ಕಡಿಮೆ. ಹಾಗಾದರೆ ಭಾರತ ಸರ್ಕಾರ ಏನು ಮಾಡ್ತು? ಅವತ್ತು ಭಾರತದಲ್ಲಿ ಈ ಉಪಕರಣಗಳನ್ನು ಮತ್ತು ಯೂನಿಫಾರ್ಮ್ಗಳನ್ನ ತಯಾರು ಮಾಡುವಂಥ ಯಾವುದೇ ಕಂಪನಿ ಇರಲಿಲ್ಲ. ಹೀಗಾಗಿ ಭಾರತ ಯುರೋಪ್ ಕಡೆ ಮುಖ ಮಾಡಬೇಕಾಗತ್ತೆ. ಯುರೋಪಿನ ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್, ಜರ್ಮನ್ ದೇಶಗಳತ್ತ ಸಾಗಿದ ಭಾರತಕ್ಕೆ ಈ ವಸ್ತುಗಳನ್ನ ತಯಾರಿಸುವ ಕಂಪನಿಗಳ ಪರಿಚಯ ಆಗುತ್ತೆ. ಈ ಬಗ್ಗೆ ಮಾತಾಡಲು ಭಾರತ ಸರ್ಕಾರದ ಪ್ರತಿನಿಧಿಗಳು ಅಲ್ಲಿಗೆ ತೆರಳುತ್ತಾರೆ. ಆದರೆ ಅಲ್ಲಿ ಅವರಿಗೆ ಒಂದು ಶಾಕ್ ಕಾದಿರುತ್ತೆ. ಭಾರತೀಯ ಪ್ರತಿನಿಧಿಗಳು ಈ ಕಂಪನಿಯ ತಯಾರಕರೊಂದಿಗೆ ನಮ್ಮ ಆರ್ಡರ್ ತಗೊಳ್ಳಿ ಅಂತ ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಕಂಪನಿಯವ್ರು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ, ಇಲ್ಲ, ನಿಮಗೆ ಬೇಕಾದರೆ ಬೇರೆ ಕಡೆ ಹೋಗಿ ಮಾಡ್ಕೊಳ್ಳಿ, ನಾವು ಬೇರೆ ಕಂಪನಿಗಳ ಸಂಪರ್ಕ ಕೊಡ್ತೀವಿ, ಆದರೆ ಈ ಆರ್ಡರ್ಗಳನ್ನ ತಯಾರು ಮಾಡಲು ನಮಗೆ ಸಮಯ ಇಲ್ಲ ಅಂತ. ಯಾಕೆಂದರೆ ನಮಗೆ ಈಗಾಗಲೇ ಬೇರೆ ದೇಶದವರು ಈ ಥರದ ಆರ್ಡರ್ ಕೊಟ್ಟಿದ್ದಾರೆ ಅಂತ. ಭಾರತೀಯ ಪ್ರತಿನಿಧಿಗಳಿಗೆ ಬೇಸರ ಆಗುತ್ತೆ. ಆಯಿತು, ಪರವಾಗಿಲ್ಲ ಅಂತ ಎದ್ದು ಬರ್ತಾ ಇರ್ತಾರೆ. ಎದ್ದು ಬರ್ತಿರ್ಬೇಕಾದ್ರೆ ಭಾರತೀಯ ಗುಪ್ತಚರ ಇಲಾಖೆ ನೀಡಿದ ಒಂದು ಮಾಹಿತಿ ಇವರಿಗೆ ನೆನಪಾಗುತ್ತೆ. ಅದೃಷ್ಟವಶಾತ್ ಕರ್ನಲ್ ನರೇಂದ್ರ ಕುಮಾರ್ ನೀಡಿದ ಮಾಹಿತಿ ನೆನಪಾಗುತ್ತೆ. ಒಂದ್ಸಲ ವಾಪಸ್ ಬಂದು ಆ ಕಂಪನಿಯ ತಯಾರಕರಿಗೆ ಆ ಆರ್ಡರ್ ಕೊಟ್ಟಿದೆ ಅಂದ್ರಲ್ಲ, ಯಾವ ದೇಶ ಕೊಟ್ಟಿದೆ ನಿಮಗೆ ಅಂತ ಕೇಳ್ತಾರೆ. ಆಗ ಕಂಪನಿಯಿಂದ ಏನು ಉತ್ತರ ಬರುತ್ತೆ ಗೊತ್ತಾ? ಪಾಕಿಸ್ತಾನ. ಈಗ ಸಂಪೂರ್ಣವಾಗಿ ಭಾರತಕ್ಕೆ ಅರಿವಾಗುತ್ತೆ, ಪಾಕಿಸ್ತಾನ ಸಿಯಾಚಿನನ್ನು ಪಡೆಯೋದಕ್ಕೆ ನಮಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಅನ್ನೋದು. ಹಾಗಿದ್ರೆ ಪಾಕಿಸ್ತಾನ ತಡೆಯೋದು ಹೇಗೆ? ಇದಕ್ಕಾಗಿ ಭಾರತ ಗುಪ್ತಚರ ಇಲಾಖೆ ಒಂದು ಮಾಸ್ಟರ್ ಪ್ಲಾನ್ ಮಾಡುತ್ತೆ. ಹಾಗೆ ಇತ್ತ ಕಡೆ ಭಾರತೀಯ ಸೇನೆ ಕೂಡ ಸಿದ್ಧತೆ ಮಾಡಿಕೊಳ್ಳುತ್ತೆ. ಹಾಗಾದರೆ ಭಾರತೀಯ ಗುಪ್ತಚರ ಇಲಾಖೆ ಏನು ಪ್ಲಾನ್ ಮಾಡ್ಬೋದಿತ್ತು? ಹೇಗೆ ಪಾಕಿಸ್ತಾನವನ್ನು ನಿಲ್ಲಿಸಬಹುದಿತ್ತು? ಸ್ನೇಹಿತರೆ, ಒಂದು ಉದಾಹರಣೆ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಫಾರ್ ಎಕ್ಸಾಂಪಲ್, ನಿಮಗೆ ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕಂತ ಅನಿಸುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಅಂಗಡಿಯಿಂದ ನೀವು ಮನೆಯಿಂದ ಹೊರಡ್ತೀರಾ, ನಿಮ್ಮ ಪಕ್ಕದ ಮನೆಯೂ ಕೂಡ ಅದೇ ಥರದ ಆಸೆ ಆಗುತ್ತೆ. ನೀವು ಕಾರ್ ತೊಗೊಂಡು ಮುಂದೆ ಹೋಗ್ತಾ ಇದ್ದಾರಂತ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ನೀವು ಕೂಡ ಅದೇ ಕೆಲಸಕ್ಕೆ ಹೋಗ್ತಾ ಇದ್ದಾರಂತ ಗೊತ್ತಾಗುತ್ತೆ. ಆವಾಗ ಅವನು ಏನು ಮಾಡ್ತಾನೆ? ಬೈಕ್ ತೊಗೊಂಡು ಮುಂದೆ ಹೋಗ್ತಾನೆ. ಜೊತೆಗೆ ಇನ್ನೂ ಒಂದು ಕೆಲಸ ಅವನು ಮಾಡ್ತಾನೆ. ಅದೇನೆಂದರೆ, ಅವನ ಸ್ನೇಹಿತರಿಗೆ ಹೇಳಿ ನಿಮ್ಮ ಕಾರನ್ನು ಅಡ್ಡ ಹಾಕಿಸಿ ನಿಮ್ಮನ್ನು ಸ್ವಲ್ಪ ಬ್ಯುಸಿ ಮಾಡ್ತಾನೆ. ಆ ಸಮಯಕ್ಕೆ ಅವನು ಓವರ್ಟೇಕ್ ಮಾಡಿ ಕಬಾಬ್ ಅಂಗಡಿಗೆ ಹೋಗಿ ಕಬಾಬ್ ತಿಂದು ನಿಮಗೇನು ಉಳಿಯೋದೇ ಇಲ್ಲ. ಇದರ ಅರ್ಥ ಏನು? ನೀವು ಯಾರನ್ನ ಓವರ್ಟೇಕ್ ಮಾಡ್ಬೇಕು ಅಂದ್ಕೊಂಡಿದ್ರೋ ಅಥವಾ ಯಾರನ್ನ ಹಿಂದೆ ಬೀಳಿಸ್ಬೇಕು ಅಂದ್ಕೊಂಡಿದ್ರೋ ಅವ್ರನ್ನ ಬೇರೆ ವಿಷಯದಲ್ಲಿ ಬ್ಯುಸಿ ಮಾಡಬೇಕಾಗತ್ತೆ. ಭಾರತೀಯ ಗುಪ್ತಚರ ಇಲಾಖೆ ಕೂಡ ಇದನ್ನೇ ಮಾಡಲು ಹೊರಟಿತ್ತು. ಪಾಕಿಸ್ತಾನ ಈಗಾಗಲೇ ಯೂನಿಫಾರ್ಮ್ಗೆ ಆರ್ಡರ್ ನೀಡಿದೆ, ಇಕ್ವಿಪ್ಮೆಂಟ್ಗೆ ಆರ್ಡರ್ ನೀಡಿದೆ. ಅರ್ಧದಷ್ಟು ಸಿದ್ಧ ಆಗಿದೆ ಕೂಡ, ಇನ್ನೂ ಅರ್ಧದಷ್ಟು ತಯಾರಾಗೋದು ಬಾಕಿ ಇದೆ. ಈ ಉಪಕರಣಗಳು ಪಾಕಿಸ್ತಾನದ ಕೈ ಸೇರಬಾರ್ದು ಅಂದರೆ, ಪಾಕಿಸ್ತಾನ ಸಿಯಾಚಿನ್ ಮೇಲೆ ಬರಬಾರ್ದು ಅಂದರೆ ಈ ಉಪಕರಣಗಳ ತಯಾರಿ ಲೇಟ್ ಆಗಬೇಕು. ಹೇಗೂ ಪಾಕಿಸ್ತಾನಕ್ಕೆ ಭಾರತಕ್ಕೆ ಈ ವಿಚಾರ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ
ಭಾರತೀಯ ಗುಪ್ತಚರ ಇಲಾಖೆ ಸಮಯ ವ್ಯರ್ಥ ಮಾಡದೆ ಪಾಕಿಸ್ತಾನದ ಉಪಕರಣಗಳನ್ನು ತಯಾರಿಸ್ತಾ ಇದ್ದ ಕಂಪನಿಗೆ ಹೇಳೋ ರೀತಿಯಲ್ಲಿ ಒಂದು ವಿಚಾರವನ್ನು ಹೇಳುತ್ತೆ. ಯಾವ ಥರ ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಸಿಗಬೇಕಿದ್ದ ಉಪಕರಣಗಳು ತಡ ಆಗಿ ಸಿಗೋ ಥರ ಮಾಡುತ್ತೆ. ಪಾಕಿಸ್ತಾನ ಆ ಕಂಪನಿಗೆ ಸಂಪರ್ಕ ಮಾಡಿ ಕೇಳಿದಾಗ ಮುಂದಿನ ವಾರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಸಲ ಸಂಪರ್ಕಿಸಿದಾಗ ಇನ್ನೂ ಒಂದು ವಾರ ಆಗುತ್ತೆ ಅಂತ ಹೇಳಿ ಆ ಕಂಪನಿ ಪಾಕಿಸ್ತಾನದ ಕೆಲಸವನ್ನು ಮುಂದೆ ಹಾಕ್ತಾ ಹೋಗುತ್ತೆ. ಇತ್ತ ಭಾರತೀಯ ಸೇನೆ ಏನು ಮಾಡುತ್ತೆ, ಸಿಯಾಚಿನ್ ಗ್ಲೇಷಿಯರ್ ಪ್ರದೇಶವನ್ನು ಭಾರತದ ಭಾಗ ಆಗಿಸಲು ತಮ್ಮಲ್ಲಿದ್ದ ಅಲ್ಪ ಸ್ವಲ್ಪ ಉಪಕರಣಗಳೊಂದಿಗೆ ಭಾರತೀಯ ಸೇನೆ ಸಿದ್ಧ ಆಗಿರುತ್ತೆ. ಇದೇ ಮೊದಲನೇ ಬಾರಿಗೆ ಭಾರತೀಯ ಸೇನೆ ಸಿಯಾಚಿನಲ್ಲಿ ಸುದೀರ್ಘ ಅವಧಿಯವರೆಗೆ ಉಳಿದುಕೊಳ್ಳಲು ಏನು ಬೇಕೋ ಅದೆಲ್ಲ ಸಿದ್ಧತೆ ಮಾಡಿಕೊಂಡಿರುತ್ತೆ. ಲೆಫ್ಟಿನೆಂಟ್ ಜನರಲ್ ಪ್ರೇಮ್ನಾಥ್ ಹೂಣ್, ಕರ್ನಲ್ ನರೇಂದ್ರ ಬುಲ್ ಕುಮಾರ್, ಬ್ರಿಗೇಡಿಯರ್ ವಿಜಯ್ ಚನ್ನಾ, ಲೆಫ್ಟಿನೆಂಟ್ ಕರ್ನಲ್ ಡಿ.ಕೆ. ಖನ್ನಾ, ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿ ಈ ಆಪರೇಷನ್ನ ನೇತೃತ್ವ ವಹಿಸಿರ್ತಾರೆ. ಭಾರತೀಯ ಸೈನಿಕರ ಬಳಿ ನಿಜಕ್ಕೂ ಸಾಮಗ್ರಿಗಳ ಕೊರತೆ ಇರುತ್ತೆ, ಇಕ್ವಿಪ್ಮೆಂಟ್ಗಳ ಕೊರತೆ ಇರುತ್ತೆ, ಸಮವಸ್ತ್ರಗಳ ಕೊರತೆ ಇರುತ್ತೆ. ಆದರೆ ಕೊರತೆ ಇರದಿರುವಂತಹ ಒಂದು ವಿಚಾರ ಏನು ಅಂದರೆ ಅದು ಧೈರ್ಯ. ಧೈರ್ಯಕ್ಕೆ ಯಾವ ಕೊರತೆಯೂ ಇರಲ್ಲ. 13 ಏಪ್ರಿಲ್ 1984 ಭಾರತೀಯ ಸೇನೆ ಆಪರೇಷನ್ ಮೇಘದೂತವನ್ನು ಶುರು ಮಾಡಿರುತ್ತೆ. ಈ ಆಪರೇಷನ್ನ ಮೂಲ ಗುರಿ ಭಾರತದ ಉತ್ತರದ ತುದಿಯಾಗಿರುವ ಇಂದಿರಾ ಕೋಲ್ ಅನ್ನು ಭಾರತದ ಭಾಗವನ್ನಾಗಿ ಮಾಡೋದಾಗಿರುತ್ತೆ. ಈ ಗುರಿಯೊಂದಿಗೆ 13 ಏಪ್ರಿಲ್ 1984 ಬೆಳಗ್ಗೆ 5:30ಕ್ಕೆ ಮೊದಲ ಟ್ರೂಪ್ ಬಿಲಾ ಪೊಂಡಾಲಾಗಿ ರವಾನೆ ಆಗುತ್ತೆ. ಇದರ ನೇತೃತ್ವ ವಹಿಸಿದರು 4 ಕುಮಾವು ರೆಜಿಮೆಂಟ್ನ ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿ. ಇವರು ಮೊದಲನೇ ಬಾರಿಗೆ ಸಿಯಾಚಿನ ಸ್ವಾಧೀನಪಡಿಸಿಕೊಳ್ತಾರೆ. ಪಾಕಿಸ್ತಾನಕ್ಕಿಂತ ಮುಂಚೆ ವಿಜಯ ಸಾಧಿಸ್ತಾರೆ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಬಿಲಾ ಪೊಂಡ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಾಡುತ್ತೆ. ಆದರೆ ನಾವು ಅಂದ್ಕೊಂಡಷ್ಟು ಸುಲಭ ಇದು ಆಗಿರಲಿಲ್ಲ. ಯಾಕೆಂದರೆ ಭಾರತೀಯ ಸೇನೆ ಮುಂದೆ ಬಂದೂಕು ಹಿಡಿದ ವೈರಿ ಇರಲಿಲ್ಲ, ಆದರೆ ಇನ್ನೊಬ್ಬ ವೈರಿ ಇದ್ದ. ಅದುವೇ ಪ್ರತಿಕೂಲ ಹವಾಮಾನ. ತ್ರಿವರ್ಣ ಧ್ವಜ ಹಾರಿಸಿದ್ದ ಖುಷಿ ಕೆಲವೇ ಕ್ಷಣಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಯಾಕೆಂದರೆ ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿ ಜೊತೆಗೆ ಬಂದಿದ್ದ ರೇಡಿಯೋ ಆಪರೇಟರ್ ಲ್ಯಾನ್ಸ್ ನಾಯಕ್ ಭಗವಾನ್ ದಾಸ್ ಅವರಿಗೆ ಈ ಒಂದು ಶೀತದ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಾಧ್ಯ ಆಗಲಿಲ್ಲ. ಹೈಪೋಥರ್ಮಿಯಾ ಮತ್ತು ಫ್ರಾಸ್ಟ್ ಬೈಟ್ನಿಂದಾಗಿ ಭಗವಾನ್ ದಾಸ್ ಅವರು ಇನ್ಸ್ಟಂಟ್ ಆಗಿ ಸಾವನ್ನಪ್ತಾರೆ. ಯಾಕೆಂದರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಅಕ್ಲಮಟೈಸೇಷನ್, ಅಂದರೆ ಆ ವಾತಾವರಣಕ್ಕೆ ಹೊಂದಿಕೊಳ್ಳೋದು. ನಿಧಾನವಾಗಿ ನೀವು ಸಾಗಬೇಕಾಗತ್ತೆ. ಒಂದೇ ಸಲ ನೀವು ಬಂದರೆ ಇದೇ ಥರ ಆಗುತ್ತೆ, ಆದರೆ ಬೇರೆ ದಾರಿ ಇಲ್ಲ. ಹೀಗಾಗಿ ಯಾವ ಹೆಲಿಕಾಪ್ಟರ್ ಮೂಲಕ ಇವರು ಬಂದಿದ್ರೋ ಅದೇ ಹೆಲಿಕಾಪ್ಟರ್ ಮೂಲಕ ಇವರ ಮೃತ ಶರೀರವನ್ನು ಸಾಗಿಸಲಾಗುತ್ತೆ. ಈಗ ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿ ಬಳಿ ರೇಡಿಯೋ ಇರುತ್ತೆ, ಆದರೆ ರೇಡಿಯೋ ಆಪರೇಟರ್ ಇರಲ್ಲ. ಜೊತೆಗೆ ರೇಡಿಯೋ ಮೂಲಕ ಯಾವುದೇ ಸಂದೇಶವನ್ನು ಕಳಿಸುವಂಥ ಆದೇಶ ಇರೋದಿಲ್ಲ. ಯಾಕೆಂದರೆ ಈ ಸಿಗ್ನಲ್ಗಳು ಪಾಕಿಸ್ತಾನಕ್ಕೆ ನಮ್ಮ ಸುಳಿವು ನೀಡ್ತವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ರೇಡಿಯೋ ಸಿಗ್ನಲ್ ಕೊಡಬೇಡಿ ಅಂತ ದೆಹಲಿಯಿಂದ ಆಜ್ಞೆ ಆಗಿರುತ್ತೆ. ಇದರ ಮಧ್ಯೆ ಹವಾಮಾನ -40 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆಗ್ತಾ ಇರುತ್ತೆ. ರಭಸವಾಗಿ ಹಿಮಗಾಳಿ ಬೀಸ್ತಾ ಇರುತ್ತೆ. ಹೀಗಾಗಿ ಬೇರೆ ಹೆಲಿಕಾಪ್ಟರ್ಗಳು ಇವರ ಟೆಂಟ್ ಬಳಿ ಬರಲು ಕೂಡ ಸಾಧ್ಯ ಆಗೋದಿಲ್ಲ. ಈ ಸಂಕಷ್ಟಮಯ ಸಂದಿಗ್ಧ ಪರಿಸ್ಥಿತಿ 3 ದಿನಗಳ ಕಾಲ ನಡೆಯುತ್ತೆ. ಇನ್ನೊಂದು ಕಡೆ ಶಿಯಾಲಾ ಅನ್ನೋ ಶಿಖರವನ್ನು ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದ್ದ ಮೇಜರ್ ಬಹುಗುಣ ಅವರು ಕೂಡ ಈ ಕೆಟ್ಟ ಹವಾಮಾನದಿಂದಾಗಿ ತಮ್ಮ ಬೇಸ್ ಕ್ಯಾಂಪ್ನ ಹತ್ರನೇ ಇರಬೇಕಾಗತ್ತೆ. ಇದಾದ ನಂತರ 16 ಏಪ್ರಿಲ್ನಂದು ಹವಾಮಾನ ಸ್ವಲ್ಪ ಕೃಪೆ ತೋರಿ ಸ್ವಲ್ಪ ಸಹಾಯ ಮಾಡುತ್ತೆ ಕಾರ್ಯಾಚರಣೆಗೆ. ಆದರೆ ಇನ್ನೂ ಒಂದು ಕೆಟ್ಟ ಸುದ್ದಿ ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿ ಅವರಿಗೆ ಕಾದಿರುತ್ತೆ. ಅದು ಲ್ಯಾನ್ಸ್ ನಾಯಕ್ ರಮೇಶ್ ಸಿಂಗ್ ಅವರ ಸಾವು. ಇದಕ್ಕೆ ಕಾರಣ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಆದಂಥ ಹಿಪೋಕ್ಷಿಯಾ ಅಥವಾ ಹೇಪ್, ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಎಡೆಮಾ. ಈ ರೀತಿ ಒಬ್ಬೊಬ್ಬರೇ ತಮ್ಮ ಜೊತೆಯಲ್ಲಿರೋ ಸಾಯ್ತಾ ಇರಬೇಕಾದ್ರೆ ಕ್ಯಾಪ್ಟನ್ ತಲೆಯಲ್ಲಿ ಏನು ಓಡುತ್ತೆ? ಒಂದು ಕಡೆ ಪ್ರತಿಕೂಲ ಹವಾಮಾನ, ಇನ್ನೊಂದು ಕಡೆ ರೇಡಿಯೋ ಸಂದೇಶ ಕಳಿಸುವ ಸಾಧ್ಯತೆಯೇ ಇಲ್ಲ. ನೀವು ಅವ್ರ ಸ್ಥಾನದಲ್ಲಿ ಏನು ಮಾಡ್ತಾ ಇದ್ರಿ? ತಲೆ ಹಿಡಿದು ಕೂರಬೇಕಾಗತ್ತೆ. ಆದರೆ ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿ ಧೈರ್ಯ ತೋರಿಸ್ತಾರೆ. ಏನು ಮಾಡಬಾರದು ಅದನ್ನು ಮಾಡಬೇಕಾಗತ್ತೆ. ಜೊತೆಗೆ ಬಂದ ವೀರ ಸೈನಿಕನ ದೇಹ ಹೀಗೆ ಮಂಜಿನ ಮಧ್ಯೆ ಹೆಪ್ಪುಗಟ್ತಾ ಇರೋದನ್ನು ಭಾಳಷ್ಟು ಕಾಲ ನೋಡ್ತಾ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಸಂಜಯ್ ಕುಲಕರ್ಣಿ ಅವರಿಗೆ. ಏನಾಗುತ್ತಾ ಆಗಲಿ ನೋಡೇ ಬಿಡೋಣ ಅಂತ ರೇಡಿಯೋ ಸಂದೇಶವನ್ನು ದೆಹಲಿಗೆ ಕಳಿಸ್ತಾರೆ. ಸಿಯಾಚಿನ್ ಪ್ರದೇಶದ ಸಂಪೂರ್ಣ ಪರಿಸ್ಥಿತಿಯನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ತನಕ ಭಾರತೀಯ ಸೇನೆ ಏನು ಆಗಬಾರ್ದು ಅಂದ್ಕೊಂಡಿರುತ್ತೋ ಅದೇ ಆಗುತ್ತೆ. ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿಯವರ ಪ್ರತಿಯೊಂದು ಶಬ್ದ ಪಾಕಿಸ್ತಾನ ಕೇಳಿಸ್ಕೊಂಡಿರುತ್ತೆ. ಭಾರತದ ಸೀಕ್ರೆಟ್ ಆಪರೇಷನ್ ಈಗ ಪಾಕಿಸ್ತಾನಕ್ಕೆ ತಿಳಿದು ಹೋಗಿರುತ್ತೆ. ಏಪ್ರಿಲ್ 17, 1984ಕ್ಕೆ ಸಿಯಾಲಾ ಭಾರತದ ಭಾಗವಾಗಿರುತ್ತೆ. ಇದರೊಂದಿಗೆ ಲೆಫ್ಟಿನೆಂಟ್ ಕರ್ನಲ್ ಡಿ.ಕೆ. ಖನ್ನಾ ಕೂಡ ಸಿಯಾಚಿನ್ ಗ್ಲೇಷಿಯರ್ ಪ್ರದೇಶದ ಅತಿ ಎತ್ತರದ ಶಿಖರ ಗ್ಯೋಂಗ್ಲಾ ಅನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ ಸಿಗ್ನಲ್ ಮೂಲಕ ಸಂದೇಶವನ್ನು ಅರ್ಥ ಮಾಡಿಕೊಂಡಿದ್ದ ಪಾಕಿಸ್ತಾನದ ಸೇನೆ ಬಿಲಾ ಪೊಂಡ್ಲಾ ಹತ್ರ ಜಮಾ ಆಗ್ತಾ ಇರುತ್ತೆ. ಈ ಕಾರ್ಯಾಚರಣೆಗೆ ಪಾಕಿಸ್ತಾನ
ಆಪರೇಷನ್ ಅಬಾಬಿಲ್ ಅಂತ ಹೆಸರಿಟ್ಟಿರುತ್ತೆ. ಅವತ್ತು ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿಯವರ ಕ್ಯಾಂಪ್ನ ಅತಿ ಎತ್ತರದ ಮಟ್ಟದಿಂದ ಕಾಯ್ತಾ ಇದ್ದದ್ದು ಲ್ಯಾನ್ಸ್ ನಾಯಕ್ ಚಂಚಲ್ ಸಿಂಗ್ ಮತ್ತು ಲ್ಯಾನ್ಸ್ ನಾಯಕ್ ಗೋವಿಂದ್ ಸಿಂಗ್. ಅವರು ಕಾಯ್ತಾ ಇದ್ದ ಈ ಜಾಗವನ್ನು ಲಿಸ್ನಿಂಗ್ ಪೋಸ್ಟ್ ಅಂತ ಕರೆಯಲಾಗ್ತಾ ಇತ್ತು. 1984 ಜೂನ್ 23 ಅವತ್ತು ಬೆಳಗ್ಗೆ ಸುಮಾರು 4:45 ಸುಮಾರು 30ರಿಂದ 40 ಪಾಕಿಸ್ತಾನಿ ಸೈನಿಕರು ಬಿಲಾ ಪೋಂಡ್ಲಾ ಹತ್ರ ರಹಸ್ಯವಾಗಿ ಬರ್ತಾ ಇರೋದನ್ನು ಗಮನಿಸ್ತಾರೆ. ಇದನ್ನು ತಡ ಮಾಡದ ಕ್ಯಾಪ್ಟನ್ ಸಂಜಯ್ ಕುಲಕರ್ಣಿ ಅವರಿಗೆ ತಿಳಿಸಲಾಗುತ್ತೆ. ಇಲ್ಲಿ ಕ್ಯಾಂಪ್ನಲ್ಲಿ ಮಲಗಿದ್ದ ಕ್ಯಾಪ್ಟನ್ ಅವರನ್ನು ಎಬ್ಬಿಸೋಕೆ ಚಂಚಲ್ ಸಿಂಗ್ ಅವರು ಸರ್ ಎನಿಮಿ ಅಂತ ಕೂಗಿ ಹೇಳ್ತಾರೆ. ಕ್ಯಾಪ್ಟನ್ ಕುಲಕರ್ಣಿ ಎಲ್ಲಿ ಅಂತ ಕೇಳಿದಾಗ ಬಿಲಾ ಪೋಂಡ್ಲಾ ಕೆಳಗೆ ಅಂತ ಹೇಳಲಾಗುತ್ತೆ. ಮತ್ತು ಕ್ಷಣ ಮಾತ್ರವೂ ತಡ ಮಾಡದೆ ತಮ್ಮ ಪೋಸ್ಟ್ಗೆ ತೆರಳುತ್ತಾರೆ. ಇದರ ಜೊತೆಗೇನೆ ಪಾಕಿಸ್ತಾನದ ಸೈನಿಕರ ಗುಂಡಿನ ದಾಳಿ ಆರಂಭವಾಗುತ್ತೆ. ಈ ಗುಂಡಿನ ಸದ್ದಿಗೆ ಭಾರತೀಯ ಸೇನೆ ಅಲರ್ಟ್ ಆಗುತ್ತೆ ಮತ್ತು ಪಾಕಿಸ್ತಾನದ ಸೈನಿಕರ ಮೇಲೆ ಮುಗಿಬೀಳುತ್ತೆ. ಈ ಗುಂಡಿನ ಚಕಮಕಿಯಲ್ಲಿ ಸೀದಾ ಬಂದ ಒಂದು ಗುಂಡು ಲ್ಯಾನ್ಸ್ ನಾಯಕ್ ಚಂಚಲ್ ಸಿಂಗ್ ಅವರ ಹಣೆಯನ್ನು ಸೀಳುತ್ತೆ. ಅವರು ಸ್ಥಳದಲ್ಲಿಯೇ ಕೊನೆಯುಸಿರೆಳಿತಾರೆ. ಇದರಿಂದ ಭಾರತೀಯ ಸೇನೆ ಎಷ್ಟೊಂದು ಆಕ್ರೋಶಗೊಳ್ಳುತ್ತೆ ಅಂದರೆ ಲ್ಯಾನ್ಸ್ ನಾಯಕ್ ಚಂಚಲ್ ಸಿಂಗ್ ಅವರನ್ನು ಕೊಂದ ಹೆವಿ ಮಷಿನ್ ಹಿಡಿದುಕೊಂಡಿದ್ದ ಪಾಕ್ ಸೈನಿಕನ ತಲೆ ಮೇಲೆ ಕೂಡ ಅದೇ ರೀತಿ ಗುಂಡು ಹೊಡೆದು ಸಾಯಿಸಲಾಗುತ್ತೆ. ಒಟ್ಟಿನಲ್ಲಿ ಎತ್ತರದ ಪ್ರದೇಶದಲ್ಲಿ ಇರೋದ್ರಿಂದ ಮತ್ತು ಭಾರತೀಯ ಸೈನಿಕರ ಧೈರ್ಯದಿಂದ ಪಾಕಿಸ್ತಾನ ಸೇನೆ ಸೋತು ಹೋಗುತ್ತೆ ಮತ್ತು ಅಲ್ಲಿಂದ ಓಡಿ ಹೋಗುತ್ತೆ. ಇದಾದ ನಂತರ ಇಂದಿರಾ ಕೋಲ್ನ ಪ್ರಮುಖ ಶಿಖರಗಳು ಭಾರತದ ತೆಕ್ಕೆಗೆ ಬರ್ತವೆ. ಸಿಯಾಚಿನ್ ಎಂಬ ತ್ರಿಭುಜಾಕೃತಿಯ ಈ ಪ್ರದೇಶ ಆಪರೇಷನ್ ಮೇಘದೂತ್ ನಂತರ ಈಗ ನಮ್ಮ ಭೂಮಿಯಾಗಿದೆ. ಸ್ನೇಹಿತರೆ, ಈಗ ಬರುವಂಥ ಕೊನೆಯ ಪ್ರಶ್ನೆ ಏನಂದರೆ, ಯಾಕೆ ಇದು ಇಷ್ಟೊಂದು ಮುಖ್ಯ ಸಿಯಾಚಿನ್ ಗ್ಲೇಷಿಯರ್? ಯಾಕೆಂದರೆ ಸಿಯಾಚಿನ್ ನಮ್ಮ ನಿಯಂತ್ರಣದಲ್ಲಿದ್ದರೆ ಭಾರತಕ್ಕೆ ಪಾಕಿಸ್ತಾನ ಮತ್ತು ಚೀನಾ ಎರಡರ ಕಡೆಯಿಂದಲೂ ಸಂಭಾವ್ಯ ಬೆದರಿಕೆಗಳನ್ನು ತಡೆಯಲು ಸಹಾಯ ಆಗುತ್ತೆ. ಸಿಯಾಚಿನ್ ಕಾರಕೋರಂ ಪಾಸ್ಗೆ ತೀರಾ ಹತ್ತಿರದಲ್ಲಿದೆ. ಪಾಕಿಸ್ತಾನ ಈ ಪ್ರದೇಶವನ್ನು ನಿಯಂತ್ರಿಸಿದ್ರೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ POK ಮತ್ತು ಚೀನಾ ಆಕ್ರಮಿತ ಅಕ್ಸಾಯ್ ಚಿನ್ ಮಧ್ಯೆ ನೇರ ಸಂಪರ್ಕ ಸ್ಥಾಪನೆ ಮಾಡಲು ಸಾಧ್ಯ ಆಗ್ತಾ ಇತ್ತು ಮತ್ತು ಭಾರತದ ಭದ್ರತೆಗೆ ಇದು ದೊಡ್ಡ ಅಪಾಯ ಉಂಟು ಮಾಡ್ತಾ ಇತ್ತು. ಹೀಗಾಗಿ ಸಿಯಾಚಿನ್ ಭಾರತಕ್ಕೆ ಈ ಕನೆಕ್ಟಿಂಗ್ ಕಾರಿಡಾರ್ ಅನ್ನು ತಡೆಯಲು ನೆರವಾಗುತ್ತೆ. ಸ್ನೇಹಿತರೆ, ಸಿಯಾಚಿನ್ ಪ್ರದೇಶವನ್ನು ಭದ್ರವಾಗಿ ಇರಿಸಲು ಅಂದರೆ ನಮ್ಮ ಜೊತೆಗೆ ಇರಿಸಿಕೊಳ್ಳಲು ಭಾರತ ಸರ್ಕಾರ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ ಗೊತ್ತಾ? ಸುಮಾರು 5 ಕೋಟಿ ರೂಪಾಯಿಗಿಂತ ಹೆಚ್ಚು, ಅಂದರೆ ವಾರ್ಷಿಕವಾಗಿ 1500 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಮಾಡಲಾಗುತ್ತೆ. ಪ್ರತಿ ಸೈನಿಕನ ಮೇಲೆ 1.5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಲಾಗುತ್ತೆ. ಆದರೂ ಕೂಡ 1984ರಿಂದ ಸಿಯಾಚಿನ್ನಲ್ಲಿ ನಮ್ಮ ಸೈನಿಕರು ಸತ್ತಿರೋದು ಗುಂಡಿನ ದಾಳಿಗಿಂತ ಹೆಚ್ಚು ಕಠಿಣ ಹವಾಮಾನದಿಂದ. 90% ಸೈನಿಕರ ಸಾವು ಕೇವಲ ಹೀಗೆ ಆಗುತ್ತೆ. ಇದು ಸಿಯಾಚಿನ್ ಕುರಿತಾದ ಒಂದು ಕಹಿ ಸತ್ಯ. ಆದರೂ ಕೂಡ ಸಿಯಾಚಿನ್ನನ್ನು ಉಳಿಸ್ಕೊಳ್ಳೇಬೇಕಾಗತ್ತೆ ಮತ್ತು ಈ ಸಾವು ನೋವುಗಳನ್ನ ಅನುಭವಿಸಲೇಬೇಕಾಗತ್ತೆ. ಹೀಗಾಗಿ ಸ್ನೇಹಿತರೆ, ನಾವು ಯಾವಾಗಲೂ ನಮ್ಮ ಸೇನೆಗೆ ಕೃತಜ್ಞರಾಗಿರಬೇಕು. ಇದನ್ನು ಹೇಳ್ತಾ ಈ ಆಪರೇಷನ್ ಮೇಘದೂತದ ಈ ವಿಡಿಯೋ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.